ಹೆಣ್ಮಕ್ಳು ಎರಡು ಥರ ಕೆಲಸ ಮಾಡ್ಕೊತಾ ಇರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಪರ್ಫೆಕ್ಟಾಗಿ ನೀಟಾಗಿ ಆಗಬೇಕು ಅಂತ ಕೆಲವ್ರಿಗಿರುತ್ತೆ. ಇನ್ನು ಕೆಲವ್ರಿಗೆ ಮಾಡಬೇಕಲ್ಲ ಬೇಗ ಬೇಗ ಪಟ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಇನ್ನು ಕೆಲವ್ರಿಗಿರುತ್ತೆ. ನನಗೆ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಇದೆ. ಸೊ ಬೆಳಗ್ಗೆ ಎದ್ದೊಳ್ಬೇಕು, ಎಲ್ಲ ಕೆಲಸನೂ ನೀಟಾಗೂ ಆಗಬೇಕು, ಜೊತೆಗೆ ಬೇಗ ಬೇಗನೂ ಆಗಬೇಕು. ಅದೇನೋ ಹೇಳ್ತಾರಲ್ಲ, ಒಂದಾದಮೇಲೆ ಒಂದು ಕೆಲಸ ಮಾಡೋದು, ಅದಂದರೆ ನನಗೆ ಆಗೋದೇ ಇಲ್ಲ. ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ. ಸೊ ಎಲ್ಲ ಕೆಲಸನೂ ಪಟ ಅದರಲ್ಲೂ ಕಿಚನ್ಗೆ ಬಂತು ಅಂದರೆ ನಂಗೆ ಒನ್ಸ್ ಫಾರ್ ಆಲ್ ಎಲ್ಲ ಮುಗಿದ್ಬಿಡ್ಬೇಕು. ತಿಂಡಿ, ಅಡುಗೆ ಎಲ್ಲ. ಮತ್ತು ಮಧ್ಯಾಹ್ನದವರೆಗೂ ಮಕ್ಕಳನ್ನ ಇಟ್ಕೊಂಡು ಯಾವ ಕೆಲಸನೂ ಇಟ್ಕೋಬಾರ್ದು ಅಂತ ಅಂದ್ಬಿಟ್ಟು ನನ್ನ ಕಾನ್ಸೆಪ್ಟು. ಹಾಗಾಗಿ ಬೆಳಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೊತೀನಿ. ಬೇರೆ ಕೆಲಸಗಳ ಜೊತೆನೇ ಅಡುಗೆಗೂ ಇಟ್ಕೊಂಡು ಆ ಕೆಲಸ ಕೂಡ ಮುಗಿಸ್ಕೊತೀನಿ. ಫಸ್ಟ್ ಎಲ್ರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರೆ ನನಗೊಂಥರ ಮೈಂಡ್ ರಿಲೀಫ್ ಆಗುತ್ತೆ. ಅದಾದಮೇಲೆ ಮಿಕ್ಕಿದ ಕೆಲಸಗಳಿಗೆ ಹೋಗ್ತೀನಿ. ಇವತ್ತು ಅಷ್ಟೇ ಎಲ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ತಿಂಡಿ ಮುಗಿಸ್ಕೊಂಡೆ. ಇನ್ನು ಚಿಕ್ಕ ಮಗಳಿಗೆ 8 ತಿಂಗಳು, ಹಾಗಾಗಿ ಇಡ್ಲಿ ದೋಸೆ ಎಲ್ಲನೂ ಕೊಡ್ತೀನಿ. ಅವ್ರಿಗೆ ಕೊಟ್ಬಿಡ್ಬೇಕು ಚೆಲ್ಲಿ ಅಂತ ಅಂದ್ಬಿಟ್ಟು, ಸೊ ದಟ್ ಅವ್ರಿಗೆ ಟಚ್ ಫೀಲ್ ಅನ್ನೋ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಅವರೇ ಇಂಡಿಪೆಂಡೆಂಟಾಗಿ ತಿನ್ನೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಬೇಬಿ ಫುಡ್ಡು ಕಂಪ್ಲೀಟ್ಲಿ ಒನ್ ಡೇ ಏನು ಕೊಡ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ.